ನಂಜನಗೂಡಿನಲ್ಲಿ ಜ್ಯೋತಿಗೌಡನಪುರದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಬುದ್ಧನ ವಿಗ್ರಹವನ್ನ ವಿರೂಪಗೊಳಿಸಿದ ಘಟನೆಯನ್ನ ಖಂಡಿಸಿ ನಂಜನಗೂಡಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಬುಧವಾರ ಪ್ರತಿಭಟನೆ ನಡೆಸಿತು. ನಗರದ ತಾಲೂಕು ಆಡಳಿತ ಭವನದ ಎದುರು ಜಮಾಯಿಸಿದ ರೈತರು ಅಪರಾಧಿಗಳನ್ನ ಬಂಧಿಸುವಂತೆ ಆಗ್ರಹಿಸಿ ಘೋಷಣೆಗಳನ್ನ ಕೂಗಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಟಿ.ಆರ್. ವಿದ್ಯಾಸಾಗರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಅವರು, ಚಾಮರಾಜನಗರ ಜಿಲ್ಲೆಯ ಬದನಗುಪ್ಪೆ ಮತ್ತು ಜ್ಯೋತಿಗೌಡನಪುರ ಗ್ರಾಮಗಳಲ್ಲಿ ಬುದ್ಧ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಗಳಿಗೆ ಅವಮಾನ ಮಾಡಿರುವ ಘಟನೆಯನ್ನ ತೀವ್ರವಾಗಿ ಖಂಡಿಸಿದರು. ವಿದ್ಯಾಸಾಗರ್ ಅವರು ಮಾತನಾಡಿ, ಯಾವುದೇ ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿದರೆ ನಾವು ಬೀದಿಗಿಳಿದು ಹೋರಾಟ ಮಾಡುತ್ತೇವೆ. ನೀಲಿ ಆರ್ಮಿ ಜೊತೆ ಗ್ರೀನ್ ಆರ್ಮಿ ಇರುತ್ತದೆ ಎಂದು ಎಚ್ಚರಿಸಿದರು. ಸರ್ಕಾರಗಳು ಮತಗಳಿಗಾಗಿ ರಾಷ್ಟ್ರ ನಾಯಕರನ್ನು ಒಂದು ಜಾತಿಗೆ ಸೀಮಿತಗೊಳಿಸಿ ಆಯಾ ಸಮುದಾಯದ ನಾಯಕರ ಜಯಂತಿಗಳನ್ನ ಆಚರಿಸುವ ಮೂಲಕ ಸಮುದಾಯಗಳನ್ನ ಒಡೆಯುವ ಕೆಲಸ ಮಾಡುತ್ತಿದೆ ಎಂದು ಅವರು ಆರೋಪಿಸಿದರು. ಇತ್ತೀಚಿನ ದಿನಗಳಲ್ಲಿ ಬುದ್ಧ, ಬಸವಣ್ಣ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಕನಕದಾಸರಂತಹ ಮಹಾನ್ ನಾಯಕರ ಮೂರ್ತಿಗಳಿಗೆ ನಿರಂತರವಾಗಿ ಅವಮಾನ ಮಾಡಲಾಗುತ್ತಿದೆ. ಈ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಠಿಣ ಕಾನೂನುಗಳನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಅವಮಾನಿಸುವಂತಹ ಕೆಟ್ಟ ವ್ಯವಸ್ಥೆ ನಮ್ಮಲ್ಲಿದೆ. ಜ್ಯೋತಿಗೌಡನಪುರ ಪ್ರಕರಣದಲ್ಲಿ ಭಾಗಿಯಾದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು. ಪೊಲೀಸ್ ಇಲಾಖೆಯ ಮೇಲೆ ರಾಜಕೀಯ ಪ್ರಭಾವ ಬೀರುವುದರಿಂದ ಪೊಲೀಸರಿಗೆ ಮುಕ್ತವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ದಿನೇ ದಿನೇ ರಾಷ್ಟ್ರ ನಾಯಕರಿಗೆ ಅವಮಾನವಾಗುವ ಪ್ರಕರಣಗಳು ಹೆಚ್ಚಾಗುತ್ತವೆ. ಪೊಲೀಸರನ್ನ ಕಂಡರೆ ಯಾರಿಗೂ ಭಯವಿಲ್ಲದಂತಾಗಿದೆ. ಹೀಗಾಗಿ ಕೊಲೆ, ಸುಲಿಗೆ, ಅತ್ಯಾಚಾರ, ಮೂರ್ತಿಗಳಿಗೆ ಅವಮಾನ ಸೇರಿದಂತೆ ಹಲವು ಪ್ರಕರಣಗಳು ಹೆಚ್ಚಾಗುತ್ತಿವೆ. ಪೊಲೀಸ್ ಇಲಾಖೆ ರಾಜಕೀಯ ಪ್ರಭಾವದಿಂದ ಮುಕ್ತವಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಇಂತಹ ಪ್ರಕರಣಗಳನ್ನು ತಡೆಯಲು ಸಾಧ್ಯ ಎಂದು ವಿದ್ಯಾಸಾಗರ್ ಹೇಳಿದರು. ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಸತೀಶ್ ರಾವ್, ರಾಜ್ಯ ಉಪಾಧ್ಯಕ್ಷ ಇಮಾವ್ ರಘು, ಮಹಿಳಾ ಘಟಕದ ಅಧ್ಯಕ್ಷೆ ಶ್ವೇತಾ ವೆಂಕಟೇಗೌಡ, ಸಿಂಧುವಳ್ಳಿ ಮಹಾದೇವ್ ನಾಯಕ್, ಸಿದ್ದರಾಜು, ಪ್ರಕಾಶ್, ಶಿವಣ್ಣ ಸೇರಿದಂತೆ ಹಲವರು ಭಾಗವಹಿಸಿದರು. ಆತ್ಮೀಯ ರೈತ ಬಂಧುಗಳೇ, ಇತ್ತೀಚೆಗೆ ಬದನಗುಪ್ಪೆ ಮತ್ತು ಜ್ಯೋತಿಗೌಡನಪುರದಲ್ಲಿ ಅಂಬೇಡ್ಕರ್ ಅವರಿಗೆ ಮತ್ತು ಬುದ್ಧ ಅವರಿಗೆ ಅಪಮಾನ ಮಾಡಿರುವಂಥ ವಿಚಾರ ದೊಡ್ಡ ಜಗಜಾಹೀರಾಗಿರೋಂಥದ್ದು. ಈ ವಿಚಾರವಾಗಿ ಅಲ್ಲಿನ ಭೀಮ್ ಆರ್ಮಿ ಬದನಗುಪ್ಪೆಯಿಂದ ಚಾಮರಾಜನಗರದವರೆಗೆ ದೊಡ್ಡ ಪ್ರತಿಭಟನೆ ಮಾಡಿದೆ. ಅಂಬೇಡ್ಕರ್ಗಾಗಲಿ, ಬುದ್ಧಂಗಾಗಲಿ, ಬಸವಣ್ಣಂಗಾಗಲಿ, ಕನಕದಾಸರಿಗಾಗಲಿ ಯಾವುದೇ ದಾರ್ಶನಿಕರಿಗೆ ಅಪಮಾನ ಆದಾಗ ನಾವು ಬೀದಿಗೆ ಬಂದು ಹೋರಾಟ ಮಾಡಿದ್ದೀವಿ. ನಾವು ಭೀಮ್ ಆರ್ಮಿಯ ಹೋರಾಟದ ಜೊತೆ ನಾವು ಗ್ರೀನ್ ಆರ್ಮಿ ಕೂಡ ಜೊತೆಲಿರ್ತೀವಿ. ಸರ್ಕಾರಗಳು ತಮ್ಮ ವೋಟಿಂಗ್ಗೋಸ್ಕರವಾಗಿ, ತಮ್ಮ ಮತ ಪಡೆಯೋಕ್ಕೋಸ್ಕರವಾಗಿ ಒಂದೊಂದು ಮಹನೀಯರನ್ನ ಒಂದೊಂದು ಜಾತಿಗೆ ಸೀಮಿತ ಮಾಡಿ ಆ ಜನಾಂಗಗಳನ್ನ ಕರೆದು ಒಂದು ಜಯಂತಿಗಳನ್ನ ಆಚರಣೆ ಮಾಡಿ, ಒಬ್ಬ ದಾರ್ಶನಿಕರು ಕಂಡ್ರೆ ಇನ್ನೊಂದು ಜಾತಿಗೆ ಆಗಬಾರ್ದು, ಇನ್ನೊಂದು ದಾರ್ಶನಿಕರು ಕಂಡ್ರೆ ಇನ್ನೊಬ್ರಿಗೆ ಆಗಬಾರ್ದು ಅನ್ನೋ ಒಂದು ಎತ್ಕಟ್ಟಂಥ ವ್ಯವಸ್ಥಿತವಾದ ಕೆಲಸವನ್ನು ಮಾಡ್ತಾ ಇರೋಂಥದ್ದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತೀವ್ರವಾಗಿ ಖಂಡನೆ ಮಾಡ್ತದೆ. ಯಾವುದೇ ದಾರ್ಶನಿಕರಿಗೆ, ನಮ್ಮ ಸ್ವತಂತ್ರ ಹೋರಾಟಗಾರರಿಗೆ ಅಪಮಾನ ಆದಾಗ ಅಂಥವ್ರ ಮೇಲೆ ಕಠಿಣ ಶಿಕ್ಷೆನ ವಿಧಿಸೋಕ್ಕೆ ಒಂದು ಕಠಿಣ ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಒಂದು ಶಾಸನ ಸಭೆಯಲ್ಲಿ ಒಂದು ಕಾನೂನನ್ನ ಅಂಗೀಕಾರ ಮಾಡಬೇಕಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀವಿ. ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದ್ರೂ ಕೂಡ ನಾವು ಅಂಬೇಡ್ಕರ್ ಅವ್ರನ್ನ, ಬುದ್ಧನ್ನ, ಬಸವಣ್ಣನ ನಾವು ಜನ ಇವತ್ತು ಕೂಡ ಅವ್ರಿಗೆ ಅಪಮಾನ ಮಾಡಿ, ಅಪಹಾಸ್ಯ ಮಾಡಿ ನೋಡಿ ನಿಗಾ ಅಂತ ಒಂದು ಕೆಟ್ಟ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರೋಂಥದ್ದು. ಮಹನೀಯರಿಗೆ ಅಪಮಾನವಾಗಿದ್ದಂತರೂ ಕಂಡು ಕಾಣದಂತಿರುವ ಸರ್ಕಾರಗಳಿಗೆ ಧಿಕ್ಕಾರ. ಮಹನೀಯರಿಗೆ ಅವಮಾನ ಮಾಡಿದಂತ ಕಿಡಿಗೇಡಿಗಳನ್ನು ಬಂಧಿಸಿ ಜ್ಯೋತಿಗೌಡನಪುರದಲ್ಲಿ